Hello everyone, how are you all? Welcome to your guide SP. First of all, I would like to thank you each and everyone who are viewing my videos. See, today topic is very special. This is for travelers, right? See, thumbnail ನೋಡಿದಿರಾ ಗೊತ್ತಾಗಿದೆ ಅನ್ಕೊಂತೀನಿ ಆಲ್ರೆಡಿ. ಇವಾಗ ಸಿ ಇಂಪಾರ್ಟೆಂಟ್ಲಿ ಇವಾಗ ಟ್ರಾವೆಲಿಂಗ್ ಇಸ್ ದ ಪ್ಯಾಷನ್, ರೈಟ್? ಇವಾಗ ಎಷ್ಟೋ ಜನಕ್ಕೆ ಟ್ರಾವೆಲಿಂಗ್ ಮಾಡ್ಬೇಕಂತ ಹುಚ್ಚಿರುತ್ತೆ, ಬಟ್ ಅವರಿಗೆ ಯಾವುದೇ ಒಂದು ರೀಸನ್ ಇಂದ ಲೈಕ್ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಒಂದು ಮೇನ್ ಇಂಪಾರ್ಟೆಂಟ್ ಬರ್ಡನ್ ಬರೋದೊಂದು ಎಲ್ರಿಗೂ ಫೈನಾನ್ಷಿಯಲ್ಗೋಸ್ಕರನೇ ಭಾಳ ಜನ ಸ್ಟ್ರಕ್ ಆಗಿಬಿಡ್ತಾರೆ, ರೈಟ್? ಇವತ್ತಿನ ವಿಡಿಯೋ ಏನಿದೆ ಅಲ್ವಾ, ಡ್ಯಾಮ್ ಶೋರ್, ಐ ಕ್ಯಾನ್ ಪ್ರಾಮಿಸ್ ಯು, ಡ್ಯಾಮ್ ಶೋರ್ ಈ 3 ರೂಲ್ಸ್ ಇದೆ. ದಿಸ್ ಇಸ್ ದ 3 ಗೋಲ್ಡನ್ ರೂಲ್ಸ್ ಟು ಟ್ರಾವೆಲ್ ದ ವರ್ಲ್ಡ್. ಈ 3 ರೂಲ್ಸ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಈ 3 ರೂಲ್ಸ್ ವೇ ಅಲ್ಲಿ ಹೋಗ್ಬಿಟ್ರೆ ಡ್ಯಾಮ್ ಶೋರ್ ಐ ಕ್ಯಾನ್ ಚಾಲೆಂಜ್ ಯು, ಯುವರ್ ಅಡ್ವೆಂಚರ್ ವಿಲ್ ಬಿ ಆಸಮ್. ಇದು ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳ್ರಿ. ಥಂಬ್ನೇಲ್ ನೋಡಿದಿರಾ ಆಯ್ತಾ? ಥಂಬ್ನೇಲ್ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆನ ನಾನು ಇನ್ನೊಂದ್ಸತಿ ಕೇಳಕ್ಕೆ ಇಷ್ಟಪಡ್ತೀನಿ. ಡೂ ಯು ರಿಯಲಿ ವಾಂಟ್ ಮೋರ್ ಮನಿ ಟು ಟ್ರಾವೆಲ್? ಮೈ ಕ್ವಶನ್ ಇಸ್ ನೋ. ದೆನ್ ಹೌ? ಹೇಗೆ ಮ್ಯಾನೇಜ್ ಮಾಡಬೇಕು, ಏನು ಮಾಡಬೇಕು, ಏನು ರೂಲ್ಸು, 3 ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಇದೆಲ್ಲ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ, ಇದೆಲ್ಲ ಡೀಟೇಲ್ಸ್ ಏನಿದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತೀನಿ. ಸಿ, ಫಸ್ಟ್ ಆಫ್ ಆಲ್ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರು ಟ್ರಾವೆಲರ್ ಆಗಬೇಕಂತಿದ್ದೀರಾ, ಯಾರು ಟ್ರಾವೆಲರ್ ಆಗೋಕ್ಕೆ ಹುಚ್ಚಿದೆ, ಈ ವಿಡಿಯೋ ಮಾತ್ರ ಅವ್ರಿಗೆ ಭಾಳ ಯೂಸ್ಫುಲ್ ಆಗೋದಂಥದ್ದು ಇದೆ ವಿಡಿಯೋ ಇದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ಪಾಸಿಬಲ್ ಆದಷ್ಟು ಎಷ್ಟು ಜನಕ್ಕೆ ಪಾಸಿಬಲ್ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಡ್ರೀಮ್ ಇರುತ್ತೆ, ಸುತ್ತಾಡೋದೊಂದೇ ಡ್ರೀಮ್. ಯಾಕಂದರೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಪ್ರತಿಯೊಂದು ಮನುಷ್ಯನಿಗೆ ಲೈಫಲ್ಲಿ ಒಂದು ಟ್ರಾವೆಲಿಂಗ್ ಅನ್ನೋದು ಇರಲೇಬೇಕು. ಒಂದು 6 ಮಂತ್ಸಿಗೆ ಒಂದ್ಸತಿ, 3 ಮಂತ್ಸಿಗೆ ಒಂದ್ಸತಿ, ಇಯರ್ಲಿ ಒಂದ್ಸತಿ ಒಂದು ಟ್ರಾವೆಲಿಂಗ್ ಇರಲೇಬೇಕು. ನೋಡಿಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಚ್ ಆ್ಯಂಡ್ ಎವ್ರಿ ಸ್ಕೂಲಲ್ಲಿ, ಎಲ್ಲ ಸ್ಕೂಲಲ್ಲಿ ವರ್ಷಕ್ಕೆ ಒಂದ್ಸತಿ ಒಂದು ಟ್ರಿಪ್ ಅಂತ ಇಟ್ಟಿರ್ತಾರೆ. ಏನು, ಆ ಊರು ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗೋದು, ಇಲ್ಲ 4-5 ದಿವಸ ಟ್ರಿಪ್ಪು, ಹಿಂಗೆ ಟ್ರಿಪ್ ಇಟ್ಟಿರುತ್ತೆ. ಯಾಕಂದರೆ ಅದು ಮೈಂಡಿಗೆ ರಿಲ್ಯಾಕ್ಸೇಷನ್ ಕೊಡುತ್ತದು, ಆಯಿತಾ? ಪ್ರತಿ ಟೈಮು ನೀವು ವರ್ಕ್ ಮಾಡು, ವರ್ಕು ಆಗಲ್ಲ. ಯಾಕಂದರೆ ಮನುಷ್ಯನಿಗೆ ಒಂದು ಫ್ರೀಡಮ್ ಇರಬೇಕು, ಮನುಷ್ಯಗೆ ಒಂದು ಪೀಸ್ಫುಲ್ ಮೈಂಡ್ ಇರಬೇಕಪ್ಪ ಅಂದರೆ ಯು ಶುಡ್ ಹ್ಯಾವ್ ಟು ಟ್ರಾವೆಲ್, ಯು ಶುಡ್ ಹ್ಯಾವ್ ಟು ಮೇಕ್ ಅ ಅಡ್ವೆಂಚರ್. ಹಾಗಾಗಿ ಇವತ್ತು ಈ ಟಾಪಿಕ್ ಏನಿದೆಯಲ್ಲ ಟ್ರಾವೆಲ್ ಓರಿಯೆಂಟೆಡ್ ಇದೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಸುತ್ತಾಡಬೇಕಪ್ಪ ಅಂದರೆ ನಿಮ್ಮ ಹತ್ರ ಬರೀ ಅಮೌಂಟ್ ಜಾಸ್ತಿ ಇರಬೇಕಂತಾನೆ ಏನು ರೂಲ್ಸ್ ಇಲ್ಲ, ಆಯಿತಾ? ಎಷ್ಟೋ ಜನ ಪ್ಲಾನ್ ಹಾಕ್ತಿರ್ತಾರೆ, ಬಟ್ ಅವರಿಗೆ ಅಮೌಂಟ್ ಶಾರ್ಟೇಜ್ ಬೀಳುತ್ತಂತ ಅವರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಟೂರು. ಬಟ್ ಈ ವಿಡಿಯೋ ಏನಿದೆಯಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ, ವರ್ಲ್ಡ್ ಟೂರ್ ಮಾಡೋದು ಇಷ್ಟ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ಬಿಡಪ್ಪ ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ವರ್ಲ್ಡ್ ಟೂರ್ ಮಾಡೋಕ್ಕೋಸ್ಕರ, ಹಾಗಾಗಿ ನನ್ಗೆ ಆಗಲ್ಲ ಅಂತಂದು ಅವ್ರು ಏನು ಮಾಡಿಬಿಡ್ತಾರೆ, ಅಲ್ಲಿಗೆ ಅವ್ರ ಡ್ರೀಮನ್ನ ಕೊಂದುಬಿಡ್ತಾರೆ. ಬಟ್ ಐ ಕ್ಯಾನ್ ಚಾಲೆಂಜ್ ಯು ದ್ಯಾಟ್ ಈ ವಿಡಿಯೋ ಮುಗಿಯೋದ್ರೊಳಗೆ ನೀವೇ ನನಗೆ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಂತ. ಯಾಕಂದರೆ ಈ ವಿಡಿಯೋ ಅಷ್ಟು ಯೂಸ್ಫುಲ್ ಆಗೋದಂಥದ್ದಿದೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ಫ್ರಮ್ ಫಸ್ಟ್ ಪಾಯಿಂಟ್. ಟೋಟಲಿ ದೇರ್ ಆರ್ 3 ಪಾಯಿಂಟ್ಸ್. ಟೋಟಲಿ 3 ಗೋಲ್ಡನ್ ಪಾಯಿಂಟ್ಸ್ ಇದ್ದಾವೆ. ಈ 3 ಗೋಲ್ಡನ್ ಪಾಯಿಂಟ್ಸ್ ಏನಿದಾವ ನೀವು ಫಾಲೋ ಮಾಡ್ಕೊಂಡು ಹೋದರೆ ಡ್ಯಾಮ್ ಶೋರ್ ಐ ಕ್ಯಾನ್ ಚಾಲೆಂಜ್ ಯು, ನೀವು ಎಂಟೈರ್ ವರ್ಲ್ಡ್ ಏನಿದೆಯಲ್ಲ ಕಮ್ ಬಜೆಟಲ್ಲಿ ನೀವು ಸುತ್ತಾಡ್ಬೋದು. ಫಸ್ಟ್ ಪಾಯಿಂಟ್ ಏನಪ್ಪ? ಫಸ್ಟ್ ಪಾಯಿಂಟ್ ಇಸ್ ದ್ಯಾಟ್ ಯು ಶುಡ್ ಹ್ಯಾವ್ ಟು ಬಿ ಅ ಪ್ಯಾಷನೇಟ್. ಯಾವಾಗಲೂ ನೀವು ಎಲ್ಲೇ ಸುತ್ತಾಡಕ್ಕೆ ಹೋಗ್ತಿದ್ರು ಅಂದರೆ ನೀವು ಸುತ್ತಾಡೋದ್ರ ಬಗ್ಗೆ, ಟ್ರಾವೆಲಿಂಗ್ ಮಾಡೋದ್ರ ಬಗ್ಗೆ ನೀವು ಪ್ಯಾಷನೇಟ್ ಆಗಿರಬೇಕು. ಪ್ಯಾಷನೇಟ್ ಅನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಏನಪ್ಪ ಪ್ಯಾಷನೇಟ್ ಅಪ್ಪ ಅಂದರೆ, ಏನಪ್ಪ ಇದು ಪ್ಯಾಷನೇಟು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಈ ಪ್ಯಾಷನೇಟ್ ಈಸ್ ನಥಿಂಗ್ ಬಟ್, ನೀವು ಯಾವಾಗಲೂ ಸುತ್ತಾಡಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಒಂದು ತೆಗೆದುಬಿಡ್ರಿ, ನಾನು ಯಾವಾಗಲೂ ಕಂಫರ್ಟ್ ಆಗೇ ಹೋಗಬೇಕು. ಯಾಕಂದರೆ ನಿಮಗೆ ಹುಚ್ಚಿತ್ತಂದರೆ ವೆನ್ ಯು ಆರ್ ಕ್ರೇಜಿ, ನೀವು ಸುತ್ತಾಡೋಕ್ಕೆ ಕ್ರೇಜಿ ಇದ್ದರೆ ನೀವು ಯಾವಾಗಲೂ ಅನ್ಕಂಫರ್ಟೇಬಲ್ ಜಾನಲ್ಲಿ ಹೋಗ್ಬೇಕು ಯಾವಾಗಲೂ. ಯಾಕಂದರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಯಾವಾಗಲೂ ಅನ್ಕಂಫರ್ಟೇಬಲ್ ಝೋನಲ್ಲಿ ಹೋದ್ರೇ ನಿಮಗೆ ನೀವು ಹೋಗೋವೇನಿದೆಯಲ್ಲ ಅದು ಕರೆಕ್ಟಾಗಿ ರೀಚ್ ಆಗ್ಬೋದು. ಯಾಕಂದ್ರೆ ನೀವು ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅನ್ಕಂಫರ್ಟೇಬಲ್ ಝೋನ್ ಅಂದರೆ ಹೇಳ್ತೀನಿ ನಿಮಗೆ, ಸ್ವಲ್ಪ ಜನಕ್ಕೆ ಲಕ್ಸುರಿ ರೂಮೇ ಬೇಕು, ಅಕೊಮಡೇಷನ್ ಹಾಗೆ ಇರಬೇಕು, ಇದೇ ರೀತಿ ಇರಬೇಕು, ಅದೇ ರೀತಿ ಅಡ್ಜಸ್ಟ್ಮೆಂಟ್ ಆಗಬೇಕು, ಹಾಗೆ ಇರಬೇಕು, ಹಿಂಗೆ ಇರುತ್ತಲ್ಲ, ಆ ಝೋನಿಂದ ಸ್ವಲ್ಪ ಹೊರಗಡೆ ಬರಬೇಕಾಗತ್ತೆ ನೀವು. ಯಾಕಂದ್ರೆ ನೀವು ಪ್ಯಾಷನೇಟ್ ಇದ್ರಿ, ನೀವು ಕ್ರೇಜಿ ಇದ್ರಿ, ಸುತ್ತಾಡ್ಬೇಕಂತ ಕ್ರೇಜಿ ಇದ್ರಂದ್ರೆ ಅಷ್ಟೇ ನಿಮ್ಮ ಕಡೆಯಿಂದ ಆಗುತ್ತದು. ನಾರ್ಮಲಿ ನಾವು ಎಲ್ಲರಿಗೂ ಕಂಫರ್ಟ್ ಝೋನ್ ಅಂದರೆ ಇಟ್ ಈಸ್
ಹೈಲಿ ಇಂಪಾಸಿಬಲ್. ಅದಕ್ಕೆ ಅನ್ಕಂಫರ್ಟೇಬಲ್ ಝೋನ್ ಆಗಿ ಬಂದ್ಬಿಟ್ಟು ನೀವು ಆ ಅನ್ಕಂಫರ್ಟೇಬಲ್ ನೀವು ಹೋಗ್ತಾ ಇರೋದು ನೋಡ್ರಿ, ಅಲ್ಲಿ ಮಲ್ಕೊಳಕ್ ಹೋಗ್ತಾ ಇಲ್ಲ, ರೂಮಲ್ಲಿ ಸ್ಟೇ ಮಾಡಕ್ ಹೋಗ್ತಾ ಇಲ್ಲ. ನೀವು ಎಲ್ಲೇ ಸುತ್ತಾಡಕ್ ಹೋದ್ರು ಕೂಡ ಮಲ್ಕೊಳಕ್ಕೆ ರೂಮಲ್ಲಿ ಸ್ಟೇ ಮಾಡೋಕ್ಕೋಸ್ಕರ ಹೋಗಲ್ಲ. ನೀವು ಹೋಗೋದು ಅಲ್ಲೇ ಅಡ್ವೆಂಚರ್ ಮಾಡೋಕ್ಕೋಸ್ಕರ, ಅಲ್ಲಿ ನೇಚರ್ ನೋಡೋಕ್ಕೋಸ್ಕರ, ಅಲ್ಲೇ ನಿಮ್ಮ ಮೈಂಡನ್ನ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ. ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಅ ರೂಮ್, ನನಗೆ ಹಂಗೆ ಬೆಡ್ ಇರಬೇಕು, ನನಗೆ ಅಷ್ಟು ಸೈಜ್ ಬೆಡ್ ಇರಬೇಕು, ಅದು ಇರಬೇಕು, ಇದು ಇರಬೇಕು. ಸ್ವಲ್ಪ ಅನ್ಕಂಫರ್ಟೇಬಲ್ ಝೋನಿಗೆ ಬನ್ನಿ. ಅನ್ಕಂಫರ್ಟೇಬಲ್ ಝೋನಿಗೆ ಬಂದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಯೂಸ್ಫುಲ್. ಫಸ್ಟ್ ಪಾಯಿಂಟ್ ಇಸ್ ದಟ್ ಯು ಶುಡ್ ಹ್ಯಾವ್ ಟು ಬಿ ಪ್ಯಾಷನೇಟ್ ಆ್ಯಂಡ್ ಕ್ರೇಜಿ. ನೀವು ಕ್ರೇಜಿ ಆಗಿರಬೇಕು. ನೀವು ಸುತ್ತಾಡ್ತಿದ್ರ ಅಂದ್ರೆ ಕ್ರೇಜಿ ಆಗಿರಬೇಕು. ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕ್ರೇಜಿಗೆ. ಒಂದು ಬಂದ್ಬಿಟ್ಟು ಶುಭಂ ಜಿ ಅಂತ, ಹಿ ಈಸ್ ಫ್ರಮ್ ಮೇ ಬಿ UP. ಆ ಹುಡುಗ 16 ಏಜಿಗೆ ಹಿ ಸ್ಟಾರ್ಟೆಡ್ ಟು ಟ್ರಾವೆಲ್. 16 ಏಜ್ ಸ್ಟಾರ್ಟ್ ಮಾಡಿದವರು ಇವಾಗ ಪ್ರೆಸೆಂಟ್ ಆಗಿ ಈಗ ಕೂಡ ಅವ್ನು ಟ್ರಾವೆಲಿಂಗ್ ಅಲ್ಲೇ ಇದ್ದಾನೆ. ಯು ಕಾಂಟ್ ಇಮ್ಯಾಜಿನ್ ಹಿ ಗಾನ್ ಟು ಇಂಡಿಯಾ ಟು ಚೈನಾ ಬೈ ರೋಡ್ ಓನ್ಲಿ. ಫ್ಲೈಟ್ ಇಲ್ಲ, ಟ್ರೈನ್ ಇಲ್ಲ, ಏನಿಲ್ಲ, ಬೈ ರೋಡಿಗೆ, ಬೈ ಟ್ರಾನ್ಸ್ಪೋರ್ಟ್ ಏನಿದೆಯಲ್ಲ. ಒಂದು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ, ಆ ನೆಕ್ಸ್ಟ್ ಪಾಯಿಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ನು ಹೋಗಿದ್ದಾನೆ. ಅವನು ಶುಭಮ್ ಅಂತ, ಲೈಕ್ ವರುಣ್ ಭೈ ಅಂತ ಇದ್ದಾರೆ, ಅವರಾಯ್ತು, ಮಿತ್ಲೇಶ್ ಅಂತ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ದೇ ಆರ್ ಕ್ರೇಜಿ ಫೆಲ್ಲೋಸ್. ಹೆಂಗ್ ಸುತ್ತಾಡ್ತಾರೆ ಗೊತ್ತಾ? ಯು ಕ್ಯಾನ್ ಸಿ ದ ವಿಡಿಯೋಸ್ ಆಫ್ ಇವ್ರ ಹೆಸರು ನಾನು ಹೇಳ್ತಿದ್ದೀನಿ, ಇವರೆಲ್ಲ ವಿಡಿಯೋಸ್ ನೋಡ್ಬೋದು, ನೀವು ಗೊತ್ತಾಗುತ್ತೆ ನಿಮಗೆ. ಸಿ ಫಸ್ಟ್ ಪಾಯಿಂಟ್ ಏನು, ನೀವು ಇಲ್ಲಿ ಪ್ಯಾಷನೇಟ್ ಆಗಿರಬೇಕು, ಕ್ರೇಜಿ ಆಗಿರಬೇಕು. ನೀವು ಸುತ್ತಾಡಬೇಕಂದ್ರೆ ಅನ್ಕಂಫರ್ಟೇಬಲ್ ಝೋನಲ್ಲಿ ಇರಲೇಬೇಕು. ಓಕೆನಾ? ಇನ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಹಿಚ್ ಹೈಕಿಂಗ್ ಅಪ್ಪ ಅಂದ್ರೆ ಏನಪ್ಪ ಅಂದ್ರೆ, ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ, ಯಾವಾಗಲೂ ಪ್ಲಾನಿಂಗು ನಿಮ್ಮದು ಫ್ಲೈಟ್ ಬುಕ್ಕಿಂಗು, ಅದು ಬುಕ್ಕಿಂಗ್, ಇದು ಬುಕ್ಕಿಂಗ್ ಮಾಡೋಕ್ಕಿಂತ ಯು ಶುಡ್ ಟು ಗೋ ಫಾರ್ ಅ ಹಿಚ್ ಹೈಕಿಂಗ್ ಏನಪ್ಪ ಅಂದರೆ ಡ್ರಾಪ್ ಕೇಳೋದು, ಬೇರೆಯವ್ರಿಗೆ ಡ್ರಾಪ್ ಕೇಳೋದು. ಒಂದು ಎಕ್ಸಾಂಪಲ್ ಕೊಟ್ಟೆ ನಮಗೆ ಅವಾಗ, ಶುಭಮ್ ಅಂತ. ಈ ಶುಭಮ್ ಅನ್ನೋ ಹುಡುಗ ಏನಿದಾನಲ್ವಾ, ಫ್ಲೈಟ್ ಬುಕ್ ಮಾಡದೆ ಇಂಡಿಯಾದಿಂದ ಚೈನಾವರೆಗೂ ಡೈರೆಕ್ಟಾಗಿ ಹಿಚ್ ಹೈಕಿಂಗ್ ಮಾಡ್ತಾನೆ ಹೋಗಿದ್ದಾನೆ. ಹಿಚ್ ಹೈಕಿಂಗ್ ಅಂದರೆ ಜನಕ್ಕೆ ಡ್ರಾಪ್ ಕೇಳೋದು. ಒಂದು ಎಕ್ಸಾಂಪಲ್, ಇವಾಗ ನೀವು ಎಲ್ಲೇ ಹೋಗ್ಬೇಕು ಮಾಡಿರ್ತೀರಾ, ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ವೆಹಿಕಲ್ ಇರಲ್ಲ, ಏನು ಬಸ್ ಇರಲ್ಲ, ಅವ್ರು ಡ್ರಾಪ್ ಕೇಳ್ತಿರಲ್ವಾ, ಅದು ಹಾಗೆ ಡ್ರಾಪ್ ಕೇಳೋದಕ್ಕೆ ಹಿಚ್ ಹೈಕಿಂಗ್ ಅಂತ ಅಂತಾರೆ. ನೀವು ಹಿಚ್ ಹೈಕಿಂಗು ಬೇರೆ ಕಂಟ್ರಿಯಲ್ಲಿ ಬಹಳ ವ್ಯಾಲ್ಯೂ ಇದೆ ಇದಕ್ಕೆ. ಹಿಚ್ ಹೈಕಿಂಗ್ ನೀವು ಬೇರೆ ಕಂಟ್ರಿಯಲ್ಲಿ ಹೋಗ್ಬಿಟ್ಟು ಮಾಡ್ತಿತ್ತಂದ್ರೆ ನಿಮಗೆ ಬಹಳ ಅಲ್ಲಿ ಏನಿದೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಅದು ಅಲ್ಲಿ ತಿಳ್ಕೊಳ್ಳಲ್ಲ, ಇವನಂತ ದುಡ್ಡಿಲ್ಲ, ಹಾಗೆ ಹಿಂಗೆಲ್ಲ. ಹಿಚ್ ಹೈಕಿಂಗ್ ಅಂದರೆ ಇಟ್ಸ್ ಅ ಕಾಮನ್ ಥಿಂಗ್, ಇಟ್ ಈಸ್ ಒನ್ ಟೈಪ್ ಆಫ್ ಆಕ್ಟಿವಿಟಿ. ಹಿಚ್ ಹೈಕಿಂಗ್ ಅನ್ನೋದು ಆಕ್ಟಿವಿಟಿ ಇದ್ದಂಗೆ. ಆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ನಿಮ್ದು ಆಟೋಮೆಟಿಕ್ ಏನಿದೆ, ಏನು ನಿಮ್ಮದು ಲೈಕ್ ನಿಮ್ಮದು ಟ್ರಾವೆಲ್ ಪ್ಲಾನಿಂಗ್ ಬಜೆಟ್ ಏನಿದೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಫ್ಲೈಟ್ ಚಾರ್ಜ್ ಅದೆಲ್ಲ ಕಡಿಮೆ ಆಗುತ್ತೆ. ನೀವು ಹಿಚ್ ಹೈಕ್ ಮಾಡ್ತಾ ಲಾಂಗ್ ಆಗಿ ಬಾರ್ಡರ್ ದಾಟ್ಕೊಂತ ಬೈ ವಾಕ್ ಬಾರ್ಡರ್ ದಾಟ್ಕೊಂಡು ಹೋಗ್ಬೋದು, ಇಲ್ಲ ಬೈ ಟ್ರಕ್ಕು, ಟ್ರಾವೆಲರ್, ಇವೆಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೋಗ್ತಿರ್ತಾವಲ್ವಾ, ಅವ್ರಿಗೆಲ್ಲ ನೀವು ಹಿಚ್ ಹೈಕಿಂಗ್ ನೀವು ಅವ್ರಿಗೆಲ್ಲ ಡ್ರಾಪ್ ಕೇಳಿದ್ರೆ ಡ್ಯಾಮ್ ಶೋರ್ ಐ ಕ್ಯಾನ್ ಪ್ರಾಮಿಸ್ ಯು ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಇದೆಲ್ಲ ಸ್ವಲ್ಪ ಕೋವಿಡ್ ಸಿಚುವೇಶನ್ ಕಡಿಮೆ ಆದರೆ ಐ ಆಮ್ ಆಲ್ಸೋ ಪ್ಲಾನಿಂಗ್ ಟು ಹಿಚ್ ಹೈಕ್ ಮಾಡ್ತೀನಿ, ಅದ್ರ ವಿಡಿಯೋಸು ಬರ್ತಾವೆ ನಿಮಗೆ. ಆ್ಯಂಡ್ ಇದು ಹಿಚ್ ಹೈಕ್ ಏನಿದೆಯಲ್ಲ, ಇದರಿಂದ ನಿಮಗೆ ಎಕ್ಸ್ಪೆನ್ಸು ಕಡಿಮೆ ಆಗುತ್ತೆ. ಹಾಗಾಗಿ ಯು ಕ್ಯಾನ್ ಗೋ ಫಾರ್ ದ ಹಿಚ್ ಹೈಕ್ ಆಲ್ಸೋ. ಎಷ್ಟೋ ಜನ ಹಿಚ್ ಹೈಕಿಂಗ್ ಅಂತ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಹೊಡೆದು ನೋಡಿದ್ರೆ ಡೈರೆಕ್ಟಾಗಿ ಅವ್ರು ಮಾಡ್ತಾ ಇರೋದು ನಿಮಗೆ ವಿಡಿಯೋ ತೋರಿಸ್ತಾರೆ. ಲೈಕ್ ಈ ಶುಭಮ್ ಅಂತ ನಾ ಹೇಳಿದ್ನಲ್ವಾ, ಶುಭಮ್ ಅಂತ ಅನ್ನೋದು ಇವರೆಲ್ಲ ಪೂರ್ತಿ ಹಿಚ್ ಹೈಕ್ ಮಾಡ್ತಾನೆ ಆಲ್ಮೋಸ್ಟ್ ಅಲ್ಲಿ ಇವ್ರ ಜರ್ನಿ ಎಲ್ಲ ಇವ್ರು ಟ್ರಾವೆಲಿಂಗ್ ಮಾಡೋದೆಲ್ಲ. ಓಕೆನಾ? ಇನ್ನು ನೆಕ್ಸ್ಟು ಥರ್ಡ್ ಪಾಯಿಂಟ್ ಬಂದ ತಕ್ಷಣ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮೇನ್, ಯಾಕಂದ್ರೆ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮೇನ್ ನಿಮಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗೋದು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ ಅಕೊಮಡೇಷನ್. ಇದು ಮೇನ್ ಇಂಪಾರ್ಟೆಂಟ್. ಇದು ಜಾಸ್ತಿ ಬರ್ಡನ್ ಆಗೋದು ನಿಮ್ಗೆ ಅದೇ. ಪ್ಲಸ್ ಇನ್ನೊಂದು, ನೀವು ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದರೆ ಎಲ್ಲೇ ನೀವು ಟ್ರಾನ್ಸ್ಪೋರ್ಟೇಷನ್ ನೀವು ಬೇರೆ ಕಂಟ್ರಿಗೆ ಹೋದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿರಿ. ಆದಷ್ಟು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ಗಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ನಿಮ್ಮದು ಏನಿದೆ ಬಜೆಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಕೌಚ್ ಸರ್ಫಿಂಗ್ ಅಂತ ಬರುತ್ತೆ. ಕೌಚ್ ಸರ್ಫಿಂಗ್ ಈ ಕೌಚ್ ಸರ್ಫಿಂಗ್ ಅಂದ್ರೆ ಏನಪ್ಪ ಅಂದ್ರೆ ದಿಸ್ ಇಸ್ ಒನ್ ವೆಬ್ಸೈಟ್ ಆರ್ ದಿಸ್ ಇಸ್ ಇದರದೊಂದು ಆ್ಯಪ್ ಇದೆ. ಈ ಆ್ಯಪಲ್ಲಿ ಏನು ಮಾಡೋದಪ್ಪ ಅಂದರೆ, ಈ ಆ್ಯಪಲ್ಲಿ ನಿಮ್ಮದು ನೀವು ರಿಜಿಸ್ಟರ್ ಮಾಡಿಬಿಟ್ಟು ನೀವೇನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮಲೇಷಿಯಾಗ ನಾನು ಹೋಗ್ತಾ ಇದ್ದೀನಿ. ಈಗ ಮಲೇಷಿಯಾಗ ಹೋಗ್ತಿದ್ದೀನಪ್ಪ ಅಂದರೆ ಈ ಕೌಚ್ ಸರ್ಫಿಂಗ್ ಅಂತ ಏನಿದೆಯಲ್ಲ, ಈ ಕೌಚ್ ಸರ್ಫಿಂಗಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ದು ಲಾಗಿನ್ ಆಗಿಬಿಟ್ಟು ಅಲ್ಲಿ ಸರ್ಚ್ ಬಾರಲ್ಲಿ ಮಲೇಷಿಯಾ ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ಫ್ರೀ ಸ್ಟೇ ಮಾಡುವಂಥ ಚಾನ್ಸಸ್ ಸಿಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ ಕೌಚ್ ಸರ್ಫಿಂಗ್ ಅಂತ ಇದೇನು ವೆಬ್ಸೈಟ್ ಆ್ಯಪ್ ಇದೆಯಲ್ವಾ, ಇದು ಸ್ಪೆಷಲಿ ಮಾಡೋದು
ಟ್ರಾವೆಲರ್ಗೋಸ್ಕರ ಅಂತಾನೆ ಮಾಡಿರೋಂಥದ್ದು ಇದು ಆ್ಯಪ್ ಇದೆ. ಅಂದರೆ ಒಂದು ಗ್ರೂಪ್ ಇತ್ತಂತೆ, ಆ ಗ್ರೂಪ್ ಎಲ್ಲರೂ ಸೇರಿಬಿಟ್ಟು ಇಲ್ಲ ಸ್ವಲ್ಪ ಟ್ರಾವೆಲರ್ಗೆ ನಾವು ಸ್ವಲ್ಪ ಈಸಿ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟು ಅವ್ರೇನು ಮಾಡಿದಂದ್ರೆ ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಕೌಸರ್ಫಿಂಗ್ ಅಂತ ಒಂದು ಹೊಸ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅದರದ್ದು ಆ್ಯಪನ್ನು ಕಟ್ ಮಾಡಿಬಿಟ್ಟು ಅದರದ್ದು ಆ್ಯಪನ್ನು ಒಂದು ಲಾಂಚ್ ಮಾಡಿಬಿಟ್ಟು ಇವ್ರೇನು ಮಾಡಿದಾರೆ ಅಂದರೆ ಪ್ರತಿಯೊಂದು ದೇಶದಲ್ಲಿ ಲೈಕ್ ಒಂದು ಎಕ್ಸಾಂಪಲ್ ಗಿವ್ ಆ್ಯಂಡ್ ಟೇಕ್. ದಿಸ್ ಇಸ್ ಕೌಸರ್ಫಿಂಗ್ ಇಸ್ ನಥಿಂಗ್ ಬಟ್ ಗಿವ್ ಆ್ಯಂಡ್ ಟೇಕ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು ಅನ್ಕೊಳ್ರಿ, ನೀವು ಯಾರು ನೋಡ್ತಿದ್ರಲ್ವಾ, ನಿಮ್ಮ ಏರಿಯಾಗೆ ಬರ್ಬೇಕಂತ ಮಾಡಿದ್ದೀನಿ. ನಾನೇನು ಮಾಡ್ತೀನಿ, ಕೌಸರ್ಫಿಂಗಲ್ಲಿ ನಿಮ್ಮ ಏರಿಯಾದ ಹೆಸರು ಹೊಡೆದ್ಬಿಟ್ರೆ ಇಲ್ಲ ನಿಮ್ಮ ಕಂಟ್ರಿ ಹೆಸರು ಹೊಡೆದ್ರೆ ನೀವೇನು ಮಾಡಿರ್ತೀರಪ್ಪ ಅಂದರೆ ನೀವಲ್ಲಿ ಎಲ್ರಿಗೂ ಪ್ರೊವಿಷನ್ ಕೊಟ್ಟಿರ್ತೀರ. ಎಸ್ ಯು ಕ್ಯಾನ್ ಕಮ್ ಆ್ಯಂಡ್ ಸ್ಟೇ ವಿತ್ ಮೀ. ಹಿಂಗೆ ಗಿವ್ ಆ್ಯಂಡ್ ಟೇಕ್. ಈಗ ಒಂದು ಎಕ್ಸಾಂಪಲ್ಲು, ನಾನು ಬಂದ್ಬಿಟ್ಟು ನಿಮ್ಮ ಏರಿಯಾದಲ್ಲಿ ಇರ್ತಿದ್ದೀನಪ್ಪ ಅಂದರೆ ನೀವು ನೆಕ್ಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಬರ್ತಾ ಇದ್ರೆ ನೀವು ಬಂದ್ಬಿಟ್ಟು ನನ್ನ ಮನೇಲಿ ಇರ್ಬೋದು. ಅಂದರೆ ನಾನು ನಿಮ್ಮ ಮನೇಲಿ ಬರ್ತಾ ಇದ್ದೀನಿ, ನೀವು ನನ್ನ ಮನೇಲಿ ಬಂದು ಸ್ಟೇ ಮಾಡ್ತಿದ್ದೀರಾ. ಇಲ್ಲಿಗೆ ಏನಾಗುತ್ತಪ್ಪ ಅಂದರೆ ನಮ್ಮದು ಬಾಂಡಿಂಗು ಚೆನ್ನಾಗಾಗುತ್ತೆ, ನಮ್ಮ ಫ್ರೆಂಡ್ಶಿಪ್ಪು ಚೆನ್ನಾಗಾಗುತ್ತೆ. ಅದರಿಂದ ನಾವಿಬ್ಬರು ಸೇರಿಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲ ಸ್ಟೇ ಮಾಡಿಬಿಟ್ಟು ಅವ್ರು ಆ ಕಂಟ್ರಿಯಿಂದ ನಮ್ಮ ಏರಿಯಾಗೆ ಬಂದರೆ ನಮ್ಮ ಮನೇಲಿ ಸ್ಟೇ ಮಾಡ್ಬೋದು, ನಿಮ್ಮ ಏರಿಯಾಗೆ ಬಂದರೆ ನಿಮ್ಮ ಮನೇಲಿ ಸ್ಟೇ ಮಾಡ್ಬೋದು. ಈ ರೀತಿ ಗಿವ್ ಆ್ಯಂಡ್ ಟೇಕ್ ಅಂತ ಇರುತ್ತೆ ಇಲ್ಲಿ. ಈ ಗಿವ್ ಆ್ಯಂಡ್ ಟೇಕಲ್ಲಿ ಏನು ಮಾಡ್ಬೋದು, ನೀವು ಹೋಗ್ಬಿಟ್ಟು ಟೋಟಲಿ ಎಷ್ಟೋ ಕಂಟ್ರಿ ಇದ್ದಾವೆ. ಈ ಎಷ್ಟೋ ಕಂಟ್ರಿಯಲ್ಲಿ ಕೌಸ್ ಸಫರ್ಸ್ ಇರ್ತಾರೆ. ನಿಮಗೆ ಕೌಸ್ ಸಫರ್ಸ್ ಏನಿದೆಯಲ್ಲ ಇವ್ರ ಥ್ರೂ ನೀವು ಮುಂಚೆನೆ ಪ್ಲಾನಿಂಗ್ ಹಾಕೊಂಡ್ಬಿಟ್ಟು ಅವ್ರಿಗೆ ಡೇಟ್ ಗೀಟ್ ಎಲ್ಲ ಹೇಳ್ಬಿಟ್ಟು ಯು ಕ್ಯಾನ್ ಬುಕ್ ದೇರ್. ಇಲ್ಲಿ ನೋಡಿ, ಇಲ್ಲಿಗೆ ಏನಾಗ್ಬಿಡುತ್ತೆ, ಮೇನ್ ಇಂಪಾರ್ಟೆಂಟ್ ಟು ಏನು, ನಿಮಗೆ ಟ್ರಾನ್ಸ್ಪೋರ್ಟೇಷನ್ದು ದುಡ್ಡು ನಿಮಗೆ ಹಿಚ್ ಹೈಕಿಂಗ್ ಮಾಡಿಬಿಟ್ಟು ಉಳೀತು. ಪ್ಲಸ್ ಸೆಕೆಂಡು ನಿಮ್ಗೆ ಅಕೊಮಡೇಷನ್ ಇದೆಯಲ್ಲ, ನೀವು ಕೌಸರ್ಫಿಂಗ್ ಮಾಡಿಬಿಟ್ಟು ಇಲ್ಲಿ ಉಳೀತು. ಹಾಗಾಗಿ ನೀವು ಮೇನ್ ಪಾರ್ಟ್ ಇಲ್ಲಿ ಉಳಿದ್ಬಿಟ್ರೆ ನಿಮಗೆ ಎಕ್ಸ್ಪೆನ್ಸ್ ಕಡಿಮೆ ಆಗಲ್ಲ. ಆಮೇಲೆ ಫುಡ್ಡು ನಾರ್ಮಲ್ ನಿಂತ ಫುಡ್ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ. ಆಮೇಲೆ ಏನಿದೆಯಲ್ಲ ನಿಮ್ದು ಎಕ್ಸ್ಪೆನ್ಸ್ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಅದರಿಂದ ಎಲ್ಲ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇವು 3 ಪಾಯಿಂಟ್ಸ್ ಏನಿದೆಯಲ್ಲ ನಿಮ್ಮ ತಲೆಯಲ್ಲಿ ಇರಬೇಕು. 3 ಪಾಯಿಂಟ್ಸ್, 3 ಗೋಲ್ಡನ್. ಆಕ್ಚುಲಿ ನನ್ನ ಪ್ರಕಾರ ಟ್ರಾವೆಲರ್ಸ್ಗೆ ದೀಸ್ 3 ಪಾಯಿಂಟ್ಸ್ ಆರ್ ಗೋಲ್ಡನ್ ಪಾಯಿಂಟ್ಸ್. ಫಸ್ಟು ನೀವು ಪ್ಯಾಷನೇಟ್ ಆಗಿರಬೇಕು ಆ್ಯಂಡ್ ಯು ಶುಡ್ ಹ್ಯಾವ್ ಟು ಯೂಸ್ ಹಿಚ್ ಹೈಕಿಂಗ್ ಆ್ಯಂಡ್ ಅದ್ರ ಜೊತೆಗೆ ಕೌಸರ್ಫಿಂಗ್. ಇವು 3ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ವರ್ಲ್ಡಲ್ಲಿ ಎಲ್ಲಾದರೂ ಸುತ್ತಾಡ್ಬೋದು ವಿತ್ ಸ್ಮಾಲ್ ಬಜೆಟ್. ನಂದು ಪ್ಲಾನಿಂಗ್ ಇದೆ ಇನ್ ಫ್ಯೂಚರಲ್ಲಿ. ಇದೆಲ್ಲ ಕೋವಿಡ್ ಇದೆಲ್ಲ ಸಿಚುವೇಶನ್ಸ್ ಆದ ತಕ್ಷಣ ನಾನು ಒಂದು ಬೇರೆ ಕಂಟ್ರಿಗೆ ಎಲ್ಲಾದರೂ ಕೌಸರ್ಫಿಂಗ್ ಮಾಡಿಬಿಟ್ಟು ಪ್ಲಸ್ ಹಿಚ್ ಹೈಕಿಂಗ್ ಮಾಡಿಬಿಟ್ಟು ವಿತೌಟ್ ಬುಕ್ಕಿಂಗ್ ಆಫ್ ಫ್ಲೈಟ್ ಟಿಕೆಟ್ಸ್, ವಿತೌಟ್ ಬುಕ್ಕಿಂಗ್ ಆಫ್ ಹೋಟೆಲ್ಸ್ ಇವೆಲ್ಲ ಬುಕ್ ಮಾಡಿದೆ ನಾನು ಹೋಗ್ಬೇಕಂತ ನಂದೆಲ್ಲ ಪ್ಲಾನಿಂಗ್ ಇದೆ. ನೋಡೋಣ, ಅದೆಲ್ಲ ಕೋವಿಡ್ ಸಿಚುವೇಶನ್ಸ್ ಎಲ್ಲ ಮುಗಿದ ತಕ್ಷಣ ಐ ವಿಲ್ ಪ್ಲಾನ್ ದ್ಯಾಟ್. ಅದರದ್ದು ನಿಮ್ಮ ವಿಡಿಯೋಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಮೈ ಮೇನ್ ಮೋಟೋ ಇಸ್ ದ್ಯಾಟ್ ಸುತ್ತಾಡಬೇಕು, ಲೈಫಲ್ಲಿ ಸುತ್ತಾಡಬೇಕು. ಯಾಕಂದರೆ ರಿಲ್ಯಾಕ್ಸೇಷನ್ ಕೊಡುತ್ತೆ, ನಿಮ್ಮ ಮೈಂಡು ಸ್ವಲ್ಪ ನಿಮ್ಗೆಂದೇ ಚೆನ್ನಾಗಿ ಒಂದು ರಿಯಾಕ್ಟ್ ಮಾಡುವಂಥದ್ದು ಒಂದು ನಿಮ್ಮ ಕ್ಯಾಪಬಿಲಿಟಿ ಕೊಡುತ್ತದು. ಹಾಗಾಗಿ ನೀವು ಸ್ವಲ್ಪ ರೆಸ್ಟ್ ಬೇಕಂತಂದರೆ ಯು ಶುಡ್ ಟು ಗೋ ಆ್ಯಂಡ್ ಟ್ರಾವೆಲ್. ಓಕೆನಾ? ಹಾಗಾಗಿ ಈ ವಿಡಿಯೋಸು ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಶೇರ್ ಮಾಡಿರಿ. ಪ್ಲಸ್ ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ರಾಕ್ಸಿಮೇಟ್ಲಿ ನಾನು ನಿಮಗೆ ಕೌಸರ್ಫಿಂಗ್ ಅಂತ ಅನ್ನೋದು ಡೀಟೇಲ್ ಆಗಿ ಯಾವ ರೀತಿ ಲಾಗಿನ್ ಮಾಡಬೇಕು, ಯಾವ ರೀತಿ ಸರ್ಚ್ ಮಾಡಬೇಕು, ಯಾವ ರೀತಿ ರಿಕ್ವೆಸ್ಟ್ ಕಳಿಸ್ಬೇಕು, ಯಾವ ರೀತಿ ನೀವು ಏನು ಮಾಡ್ಬೇಕಂತ ಅನ್ನೋ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಸಲ್ಲಿ ಅವ್ರದ್ದು ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ನಿಮಗೆ ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ಹಾಗಾಗಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ, ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ನೀವು ಈ ವಿಡಿಯೋನ ನೋಡಿ. ಪ್ಲಸ್ ನಾನು ಹೇಳೋದೇನಪ್ಪ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಪ್ರೆಸ್ ಮಾಡಲಿ, ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕನ್ನು ಪ್ರೆಸ್ ಮಾಡಿ. ಬಟ್ ಎದಕ್ಕೆ ಇಷ್ಟ ಆಗಿಲ್ಲ ಅಂತ ಅನ್ನೋದನ್ನು ನನ್ನ ಕಮೆಂಟಲ್ಲಿ ಹೇಳಿಬಿಡಿ. ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆದರೆ ಕಮೆಂಟಲ್ಲಿ ಹೇಳಿ, ನಾನು ತಿದ್ಕೊತೀನಿ. ಯಾಕಂದರೆ ನಿಮ್ಮದು ನನಗೆ ಸಪೋರ್ಟ್ ಬೇಕು. ಹಾಗಾಗಿ ತಿದ್ಕೊಳ್ಳೋಕ್ಕೋಸ್ಕರ ನನಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಪ್ಲೀಸ್ ಸಜೆಸ್ಟ್ ಮೀ ಫಾರ್ ಮೈ ವಿಡಿಯೋಸ್. ಬಟ್ ನೆಕ್ಸ್ಟ್ ವಿಡಿಯೋಸ್ ಏನಿದೆಯಲ್ಲ ಟೋಟಲಿ ಕೌಸರ್ಫಿಂಗ್ ಮೇಲೆ ನಿಮಗೆ ಬಿಡ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ಬಿ ರೆಡಿ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. much as possible please share my video. next video ಬಹಳ ಇಂಪಾರ್ಟೆಂಟ್ ಇದೆ. ಕೌಸರ್ಫಿಂಗ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೇನೆ ನಾನು ನಿಮಗೆ. ಹಾಗಾಗಿ ಡೋಂಟ್ ಮಿಸ್ ನೆಕ್ಸ್ಟ್ ವಿಡಿಯೋ. ವಿತ್ ದಿಸ್ ಸೂರಜ್ ಪಟೇಲ್ signing off. good luck.